ನೋಡಪ್ಪ ದೋಸ್ತ್, ನೀ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಹಾಕ್ತಾ ಇದೀಯಾ, ಅಕೌಂಟ್ ಗ್ರೋ ಮಾಡ್ತಾ ಇದೀಯಾ, ಹಾಗೆ ಫಾಲೋವರ್ಸ್ ನು ಗ್ರೋ ಮಾಡ್ತಾ ಇದೀಯಾ. ಬಟ್ ಇನ್ಸ್ಟಾಗ್ರಾಮ್ ನಿನ್ಗೆ ರೊಕ್ಕ ಕೊಡೋದಿಲ್ಲ. ನೀ ಸೋಷಿಯಲ್ ಮೀಡಿಯಾ ಆನ್ಲೈನ್ ಪೋಸ್ಟ್ ಹಾಕಿ ದುಡ್ಡು ಗಳಿಸಬೇಕಂದ್ರೆ ಈ ಪೇಜ್ ಗೆ ಸಬ್ಸ್ಕ್ರೈಬ್ ಮಾಡು, ಇಲ್ಲಾಂದ್ರೆ ಫಾಲೋ ಮಾಡು. ಯಾಕಂದ್ರೆ ನಾ ಡೈಲಿ ಆನ್ಲೈನ್ ಗ್ರೋ ಮಾಡೋದು ಟಿಪ್ಸ್ ನಿಮ್ಗೆ ಹೇಳ್ತಾ ಇರ್ತೀನಿ. ಫಸ್ಟ್ ಯೂಟ್ಯೂಬ್ ದೋಸ್ತ್, ನೀ ಯೂಟ್ಯೂಬ್ ಗ ಹಗರ್ ತಿಳ್ಕೋಬೇಡ. ಯೂಟ್ಯೂಬ್ ನಿನಗ್ ಮನಸ್ಸು ಮಾಡಿದ್ರೆ ಲಕ್ಷಪತಿ ಅಲ್ಲ, ನಿನ್ನ ಕರೋಡಪತಿ ಮಾಡಬಹುದು ನೀ ಸರಿಯಾಗಿ ವರ್ಕ್ ಮಾಡಿದ್ರೆ. ಹಾಗೆ ಫೇಸ್ಬುಕ್ ನಲ್ಲಿ ಬರೀ ಮೂವಿ ಕ್ಲಿಪ್ಸ್ ನೋಡ್ದ, ಧಾರಾವಾಹಿ ನೋಡ್ದ, ಅದ್ರಗೋಸ್ಕರ ಫೇಸ್ಬುಕ್ ಅಲ್ಲ, ಅಲ್ಲಿ ನೀನು ಚಾನೆಲ್ ಮೊನಿಟೈಸೇಷನ್ ಮಾಡಿ ಅರ್ನಿಂಗ್ ಮಾಡಬಹುದು. ಯೂಟ್ಯೂಬ್ ಕಿಂತ ಜಾಸ್ತಿನೇ ಅರ್ನಿಂಗ್ ಮಾಡಬಹುದು ನೀ ಅಲ್ಲಿ. ಹಾಗೆ ಟ್ವಿಟರ್ ನಲ್ಲಿ ನೀ ಪೇಜ್ ಓಪನ್ ಮಾಡಿ ಏನ್ ಡೈಲಿ ಪೋಸ್ಟ್ ಟ್ವೀಟ್ ಮಾಡ್ಕೋತಿದ್ರು ಅಲ್ಲಿ ಅರ್ನಿಂಗ್ ಮಾಡಬಹುದು. ನೆಕ್ಸ್ಟ್ ಬರುತ್ತೆ ಸ್ನ್ಯಾಪ್ ಚಾಟ್. ಸ್ನ್ಯಾಪ್ ಚಾಟ್ ಬರೀ ಸ್ಕ್ರೋಲ್ ಮಾಡೋಗೋಸ್ಕರ ಇಲ್ಲ ಬ್ರೋ, ಅಲ್ಲಿ ನೀನು ಸ್ನ್ಯಾಪ್ ಹಾಕಿ ಮಲ್ಟಿಪಲ್ ಅರ್ನಿಂಗ್ ಮಾಡಬಹುದು. ಇನ್ಸ್ಟಾಗ್ರಾಮ್ ದಲ್ಲಿ ನೀವು ವಿಡಿಯೋ ಹಾಕಿ ಬರೀ ವಿಡಿಯೋ ಫಾಲೋವರ್ಸ್ ಅಷ್ಟೇ ಅಲ್ಲ, ಅಲ್ಲಿ ನೀ ಸ್ಪಾನ್ಸರ್ಶಿಪ್ ತಗೋಬಹುದು. ಇವೆಲ್ಲ ಅಪ್ಲಿಕೇಶನ್ ದಲ್ಲಿ ಎಟ್ ಅರ್ನಿಂಗ್ ಆಗಬಹುದು, ಅದಕ್ಕೆ ಜಾಸ್ತಿ ಸ್ಪಾನ್ಸರ್ಶಿಪ್ ಬರ್ಬೋದು. ಇನ್ನೊಮ್ಮೆ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೋ. ಫಸ್ಟ್ ಯೂಟ್ಯೂಬ್, ಎರಡನೇ ಇನ್ಸ್ಟಾಗ್ರಾಮ್, ಮೂರನೇ ಫೇಸ್ಬುಕ್, ನಾಲ್ಕನೇದು ಸ್ನ್ಯಾಪ್ ಚಾಟ್, ಐದನೇದು ಟ್ವಿಟರ್. ಇವೆಲ್ಲ ಅಪ್ಲಿಕೇಶನ್ ದಲ್ಲಿ ಹೆಂಗ್ ಅಕೌಂಟ್ ಓಪನ್ ಮಾಡಿ ಹೆಂಗ್ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡೋ ಪ್ರೊಸೆಸ್ ಏನಿದೆ ನಾ ವಿಡಿಯೋ ಮಾಡ್ತೀನಿ. ಹಾಗೆ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದು, ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡ.